ವಿಶ್ವ ನೇಕಾರರ ದಿನಾಚರಣೆ ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ ಮತ್ತು ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಯಲಹಂಕ ಈ ಭಾಗದಲ್ಲಿ ಸಾವಿರಾರು ಜನ ನೇಕಾರ ಕುಟುಂಬಗಳಿದೆ. ಮುಖ್ಯವಾಗಿ ಧರ್ಮಾವರಮು, ರಾಪ್ತಾಡು, ಬತ್ತಲಪಲ್ಲಿ ಏನು ಕರ್ನಾಟಕ ಮತ್ತು ಆಂಧ್ರ ಎರಡೂ ರಾಜ್ಯಗಳ ಗಡಿ ಭಾಗಗಳಲ್ಲಿ ನೇಕಾರಿಕೆ ವೃತ್ತಿಯನ್ನು ಮಾಡ್ತಕ್ಕಂಥ ಸಾವಿರಾರು ಕುಟುಂಬಗಳಿದೆ. ಮುಖ್ಯವಾಗಿ ದೊಡ್ಡಬಳ್ಳಾಪುರವನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಹಾಗೆಯೇ ಯಲಹಂಕನೂ ಸಹ. ಯಲಹಂಕದಲ್ಲಿ ಆಂಧ್ರ, ಅನಂತಪುರ, ಮದನಪಲ್ಲಿ ಈ ಭಾಗಗಳಿಂದ ಬಂದಿರತಕ್ಕಂಥ ಸಾವಿರಾರು ಕುಟುಂಬಗಳು ದಶಕಗಳ ಕಾಲದಿಂದ ಇಲ್ಲಿ ನೇಕಾರಿಕೆಯನ್ನು ಅಂದರೆ ಮಗ್ಗ ನೇಯ್ತಕ್ಕಂಥ ವೃತ್ತಿಯನ್ನು, ಅದು ಸಣ್ಣ ಮಟ್ಟದಲ್ಲಿ ಇರ್ಬೋದು, ದೊಡ್ಡ ಮಟ್ಟದಲ್ಲಿ ಇರ್ಬೋದು, ದೊಡ್ಡ ಮಟ್ಟದಲ್ಲಿ ಇದೇ ಕಸಬನ್ನು ಮಾಡಿಕೊಂಡು ಜೀವನವನ್ನು ಕಟ್ಕೊಳ್ತಾ ಇದ್ದಾರೆ. ಈಗಾಗಲೇ ಆಗಸ್ಟ್ 7 ನೇಕಾರರ ದಿನಾಚರಣೆ ಅಂತೇಳಿ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ ಯಲಹಂಕದ ಕೊಂಡಪ್ಪ ಲೇಔಟು, ಕಾಮಾಕ್ಷಮ್ಮ ಲೇಔಟು, ವಾರ್ಡ್ 1, 2, 3 ಈ ಭಾಗಗಳಲ್ಲಿರ್ತಕ್ಕಂಥ ಸಾವಿರಾರು ಕುಟುಂಬಗಳು ಇವತ್ತು ನೇಕಾರಿಕಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸುಮಾರು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಸೇರಿಕೊಂಡು ಈ ದಿನಾಚರಣೆಯನ್ನು ಇವತ್ತು ಆಚರಿಸಬೇಕು ಅಂತೇಳಿ ನೂರಾರು ಜನ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇಲ್ಲಿ ಜಮಾವಣೆ ಆಗಿದ್ದಾರೆ ದಿನಾಚರಣೆನ ಮಾಡಲಿಕ್ಕೆ. ಮುಖ್ಯವಾಗಿ ನೇಕಾರರನ್ನು ಕಾಡ್ತಕ್ಕಂಥ ವಿದ್ಯುತ್ ಸಮಸ್ಯೆ, ಮಗ್ಗದ ಸಮಸ್ಯೆ ಮತ್ತು ಕಾರ್ಮಿಕರ ಸಮಸ್ಯೆ, ಈಗ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಕ್ಕಂಥ ನೇಕಾರರಿಗೆ ಈಗ ಕರೆಂಟ್ ಸಬ್ಸಿಡಿ ಕೊಟ್ಟಿರೋದು, ಸಾಲವನ್ನು ಸಬ್ಸಿಡಿ ಕೊಟ್ಟಿರೋದು, ಹೀಗೆ ಅನೇಕ ರೂಪದಲ್ಲಿ ಅನೇಕ ರೀತಿಯಲ್ಲಿ ಸರ್ಕಾರಗಳು ಸಹ ನೇಕಾರರಿಗೆ ನೆರವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ತಾಯಂದನ್ನು ಮಾತಾಡ್ಸೋಣ. ಅಮ್ಮ, ಈಗ ನೇಕಾರಿಕೆ ದಿನಾಚರಣೆನ ಯಾಕೆ ಆಚರಿಸಬೇಕು? ಇದು ಮುಖ್ಯನಾ, ಇಂಪಾರ್ಟೆಂಟಾ, ಮಾಡಲೇಬೇಕಾ, ಹೇಗೆ? ಇಂಪಾರ್ಟೆಂಟ್ ಸರ್. ಇದು ಮಗ್ಗ ಅಂದರೆ ಇದು ಸಾರೀಸ್ ಎಲ್ಲ ನೇಯ್ತಾರೆ, ಮಗ್ಗದವರೆಲ್ಲ ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದರಿಂದ ಇದು ಮುಖ್ಯವಾದ ವಿಷಯದಿಂದಲೇ ಮಾಡ್ತಾ ಇದ್ದಾರೆ ಸರ್. ಈಗ ಈ ಭಾಗದಲ್ಲಿ ಎಷ್ಟು ಕುಟುಂಬಗಳು ಕೆಲಸ ಮಾಡ್ತಾ ಇರ್ಬೋದು ಸರ್? ನಮಗೂ ತಿಳಿದಷ್ಟು ಮಟ್ಟಿಗೆ ಒಂದು 500 ಕುಟುಂಬಗಳು ಮಗ್ಗದ ಇನ್ನೂ ಜಾಸ್ತಿನೇ ಇದ್ದಾರೆ. ಅದ್ರ ಮೇಲೆ ಅಂತೂ ಇನ್ನೂ ಜಾಸ್ತಿನೇ ಇದ್ದಾರೆ. ಆದರೆ ಅದರಿಂದ ತುಂಬಾ ಅಭಿವೃದ್ಧಿ ಆಗ್ತಾ ಇದೆ, ಅನುಕೂಲ ಆಗ್ತಾ ಇದೆ. ಈಗ ನಾವು ಸಹ ಕಷ್ಟಪಡ್ತಾ ಇದೀವಿ, ದುಡಿತಾ ಇದೀವಿ, ನಮ್ಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನೇಕಾರಿಕಾ ದಿನಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದೇ ಕುಲಕಸಬು ಮಾಡ್ಕೊಂಡಿರ್ತಕ್ಕಂಥ ದೊಡ್ಡವ್ರನ್ನ ಮಾತಾಡ್ಸೋಣ. ನೇಕಾರಿಕಾ ದಿನಾಚರಣೆ ಯಾಕೆ ಮಾಡಬೇಕು ಸರ್? ಮೊದಲಿಗೆ ರಾಷ್ಟ್ರೀಯ ನೇಕಾರ ದಿನೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಇವತ್ತೊಂದು ದಿವಸ ಆಗಸ್ಟ್ 7ನೇ ತಾರೀಕು ಅನ್ನೋದು ನಮ್ಮ ನೆಚ್ಚಿನ ಪ್ರಧಾನಿಗಳು ಮೋದಿಜಿಯವರು ನಿಶ್ಚಯ ಮಾಡಿದ್ದು. 2015ರಲ್ಲಿ ಚೆನ್ನೈಯಲ್ಲಿ ಉದ್ಘಾಟನೆ ಮಾಡಿದ್ರು. ನಾವು ಅವತ್ತೊಂದು ದಿವಸ ಅಲ್ಲಿ ಹೋಗಿದ್ದೆವು, ಕರೆದಿದ್ದರು. ಆವತ್ತಿನಿಂದ 12 ವರ್ಷದಿಂದ ಇವಾಗ ನೇಕಾರ ದಿನೋತ್ಸವ ಮಾಡ್ಕೊಂಬರ್ತಾರೆ. ಅದಕ್ಕೆ ಮೊದಲು ಯಾವ ಸರ್ಕಾರದವರು ಇದನ್ನು ಮನ್ನಣೆಗೆ ತಗೊಂಡಿರಲಿಲ್ಲ. ಈಗ ಆವತ್ತಿಂದ ನಮ್ಮ ನೇಕಾರ ದಿನೋತ್ಸವ ಮಾಡ್ತಾಯಿದ್ದೀವಿ. ನೇಕಾರರ ಸಮಸ್ಯೆಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಹೇಳಬೇಕಾದ್ರೆ ಸ್ಪಂದನೆಗಳು ಅನೇಕ ಸವಲತ್ತುಗಳನ್ನು ಕಲ್ಪಿಸಿದ್ದಾರೆ. ಬಟ್ ಏನಾಗಿದರೆ ಕಟ್ಟಕಡೆ ವ್ಯಕ್ತಿಗೆ ಸೇರ್ತಾ ಇಲ್ಲ, ಕೆಲವೊಂದು ನೇಕಾರಿಗೆ ತಲುಪ್ತಾ ಇಲ್ಲ, ಅದರ ಮಾಹಿತಿ ಕಮ್ಮಿ, ಹಾಗಾಗಿ ಸುಮಾರು ಜನಕ್ಕೆ ಸೇರ್ತಾ ಇಲ್ಲ. ನಾವು ಅದೇ ಕಸುಬು ನಂಬ್ಕೊಂಡಿರೋದ್ರಿಂದ ನಷ್ಟನೋ ಲಾಭನೋ ಮಾಡಲೇಬೇಕು ಅಂತ ಪರಿಸ್ಥಿತಿ ಬಂದಿದೆ. ಈಗಿನ ದಿವಸ ಹೇಳಬೇಕಾದ್ರೆ ಗೌರ್ಮೆಂಟಿಂದ ಕರೆಂಟ್ ಸಬ್ಸಿಡಿ ಇದೆ, ಇದ್ರೂ ವರ್ಕೌಟ್ ಆಗ್ತಾಯಿಲ್ಲ. ಸುಮಾರು ಜನ ಲಾಸಲ್ಲೇ ಮಾಡ್ತಾರೆ, ಬೇಕು ಲಾಸಲ್ಲೇ ಮಾಡ್ತಾರೆ. ರಾ ಮೆಟೀರಿಯಲು ಬೇಕು. ಎರಡನೇದು, ನಾವು ತಯಾರಿಸಿದ ಮಾಲು ಗೌರ್ಮೆಂಟ್ ಪರ್ಚೇಸ್ ಮಾಡೋ ಥರ ಇರಬೇಕು. ಅದು ನಡೀತಾ ಇಲ್ಲ ಮೊದಲು ಸರ್. ಮುಖ್ಯವಾಗಿ ಉತ್ಪಾದನೆ ಆಗ್ತಕ್ಕಂಥ ಸೀರೆಗಳಿಗೆ ಅಥವಾ ಪ್ರಾಡಕ್ಟ್ಗೆ ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ವ್ಯವಸ್ಥೆ ಮಾಡಬೇಕು. ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸೀರೆಗಳಿಗೆ ಮಾರ್ಕೆಟ್ ಇಲ್ಲ ಅಂತಕ್ಕಂಥ ನೋವನ್ನು ಅವರು ಹೇಳ್ಕೊಳ್ತಾರೆ. ನೀವು ಅದನ್ನು ಸೇಲ್ ಮಾಡ್ತಕ್ಕಂಥ ಕೆಲಸ ಹೇಗೆ ಮಾಡ್ತೀರಿ? ಇದು ಮಾರ್ಕೆಟ್ ಏನಾಗಿದೆ ಅಂದರೆ ತುಂಬ ಪ್ರಾಬ್ಲಮ್ ಆಗಿದೆ ಮಾರ್ಕೆಟ್ನಲ್ಲಿ. ಇವಾಗ ಈ ವರ್ಷದಲ್ಲಿ ನಾನು ಇಷ್ಟು ವರ್ಷಗಳಿಂದ ನಾವು ಅನುಭವ ಇದೆ ಮಗ್ಗದಲ್ಲಿ. ಸುಮಾರು ಒಂದು 20 ವರ್ಷದಿಂದ ಈ ಥರ ಯಾವುದೂ ಇಲ್ಲ. ಈ ವರ್ಷದಲ್ಲಿ ತುಂಬ ಪ್ರಾಬ್ಲಮ್ ಆಗ್ತದೆ. ರೇಷ್ಮೆ ಬೆಲೆ ಜಾಸ್ತಿ ಆಯಿತು, ಜರಿ ಬೆಲೆ ಜಾಸ್ತಿ ಆಯಿತು. ವ್ಯಾಪಾರ ನೋಡಿದ್ರೆ ಏನಾಗಿದ್ರೆ ಕಮ್ಮಿ ರೇಟದ್ದು ಬೇಕಂತಾರೆ. ಕಮ್ಮಿ ರೇಟದ್ದು ರೇಷ್ಮೆ ಸೀರೆಗಳು ತಯಾರು ಮಾಡೋಕ್ಕೆ ಆಗ್ತಾಯಿಲ್ಲ. ತುಂಬ ಬೇರೆ ಆಗ್ತದೆ ರೇಟ್ಗಳು. ಏನು ಮಾರ್ಕೆಟು ಏನಾಗ್ತದೆ ನಮಗೂ ಗೊತ್ತಾಗ್ತಿಲ್ಲ. ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಏನೋ ಸಬ್ಸಿಡಿ ಇಲ್ಲ ಗೌರ್ಮೆಂಟ್ ಕಡೆ ಪರ್ಚೇಸ್ ಮಾಡೋ ಥರ ಏನು ವ್ಯವಸ್ಥೆ ಮಾಡಿದ್ರೆ ನಮಗೆ ಜನ ಅನುಕೂಲವಾಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ನೀವೇನು ಹೇಳ್ತೀರಾ ಸರ್? ತುಂಬ ಸರಳವಾಗಿ ಹೇಳೋದಾದರೆ, ಇವತ್ತು 7ನೇ ತಾರೀಕು ನೇಕಾರರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಸುಮಾರು ವರ್ಷಗಳಿಂದ ನಮ್ಮ ಶಾಸಕರಾದ ಸರ್ ವಿಶ್ವನಾಥಣ್ಣವ್ರ ಜೊತೆಯಲ್ಲಿ ನಾನು ಬರ್ತಾಯಿದ್ದೀನಿ. ಇಲ್ಲಿ ಸುಮಾರು ಜನ ಅದರಿಂದ ಜೀವನ ಕಟ್ಕೊಂಡಿದ್ದಾರೆ. ಸುಮಾರು 1,000 ಕುಟುಂಬದವರು ಇವತ್ತು ನೇಕಾರ 10,000 ಕುಟುಂಬ ಇದ್ದಾರಂತೆ. ಇಲ್ಲಿ ನಮ್ಮದು ಒಂದು ವಾರ್ಡ್ ಪೂರ್ತಿ ಇಡೀ ಬೆಂಗಳೂರಲ್ಲಿ ಇರೋದೇ ಒಂದೇ ವಾರ್ಡ್ ಅನಿಸ್ಬೋದು.
ಒಂದು ವಾರ್ಡ್ ಪೂರ್ತಿ ನೇಕಾರರೇ ಇರೋದು. ಹೆಚ್ಚಿಗೆ ಇರತಕ್ಕಂಥ ಒಂದು ಜಾಗ ಅಂತಾರೆ ಕಾಮಾಕ್ಷಮ್ಮ ಬಡಾವಣೆ, ಚೌಡೇಶ್ವರಿ ಬಡಾವಣೆ ಅಂತೇಳಿ. ಇದು ನೇಗಿಯರ್ ಬೀದಿ ಅಂತಲೇ ಹೇಳ್ತಾರೆ. ನೇಕಾರರೇ ಇರೋದು. ಅವರು ಜೀವನವನ್ನು ಕಟ್ಕೊಂಡಿದ್ದಾರೆ. ಅವರು ಜೀವನ ನಡೆಸೋದೇ ಅದರಿಂದ ಇರೋದ್ರಿಂದ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅಣ್ಣವ್ರು ಹೇಳೋದ ರೀತಿಯಾಗಿ ಮಾರ್ಕೆಟು ಏರುಪೇರು ಆಗ್ತಾಯಿದೆ. ಏರುಪೇರು ಅಂತಾರೆ ₹1 ₹2 ಅಲ್ಲ, ಸಾಕಷ್ಟು ಡಬಲ್ ಆಗ್ತಾಯಿದೆ. ಅದನ್ನು ಒಂದು ಇತಿಮಿತಿ ಇಟ್ಕೊಂಡು ರೇಟ್ ಜಾಸ್ತಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಎಲ್ರಿಗೂ ನೇಕಾರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನರೇಂದ್ರ ಮೋದಿಯವರ ಒಂದು ಯೋಚನೆ ಇದು. ರಾಷ್ಟ್ರೀಯ ನೇಕಾರರ ದಿನಾಚರಣೆಯನ್ನು ಮಾಡಬೇಕು. ಇದರಿಂದ ನೇಕಾರ ವೃತ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ನೇಕಾರಿಕೆಯನ್ನು ಉತ್ತೇಜಿಸಬೇಕು. ಯಾಕಂದರೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ನೇಕಾರಿಕೆ ಎಲ್ಲೋ ಒಂದು ಕಡೆ ಆಧುನಿಕ ತಂತ್ರಜ್ಞಾನದ ಈ ಸಂದರ್ಭದಲ್ಲಿ ಅದು ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದನ್ನು ಅದನ್ನು ಪುನಶ್ಚೇತನ ಮಾಡಬೇಕು ಅಂತೇಳಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯ ಕಚೇರಿಯಲ್ಲೂ ಕೂಡ ನಮ್ಮ ರಾಜ್ಯ ಅಧ್ಯಕ್ಷರಾದಿಯಾಗಿ ಸೇರಿ ದಿನಾಚರಣೆಯನ್ನು ಆಯ್ಕೆ ಮಾಡಿದ್ದಾರೆ, ಆಚರಣೆಯನ್ನು ಮಾಡಿದ್ದಾರೆ. ನಾವು ಪ್ರತಿ ವರ್ಷ ಕೂಡ ನಮ್ಮ ಚೌಡೇಶ್ವರಿ ವಾರ್ಡ್ನಲ್ಲಿ ಇಲ್ಲಿ ಸಾಕಷ್ಟು ಜನ ನೇಕಾರರು ಭಾಳ ವರ್ಷಗಳಿಂದ ಕೂಡ ಇಲ್ಲಿ ನೇಕಾರಿಕೆಯನ್ನು ಮಾಡಿಕೊಂಡು ಕಷ್ಟನೋ ನಷ್ಟನೋ ಅದನ್ನು ವೃತ್ತಿಯನ್ನು ಬಿಡದೆ ಇವತ್ತು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಕೈಮಗ್ಗದ ನೇಕಾರರ ಮನೆಗೆ ಹೋಗಿ ಅಲ್ಲಿ ಸ್ವತಃ ನಾವು ಕೂಡ ನೇಕಾರಿಕೆಯನ್ನು ಮಾಡಿ ಅವರನ್ನು ಸನ್ಮಾನ ಮಾಡಿ ಮತ್ತು ಇವತ್ತು ಈ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅವರು ತಯಾರು ಮಾಡಿದಂಥ ಸೀರೆಗಳನ್ನು ನಮ್ಮ ಮಹಿಳೆಯರಿಗೂ ಕೂಡ ಕೊಡ್ತಕ್ಕಂಥ ಅರ್ಥಪೂರ್ಣವಾದಂಥ ಕಾರ್ಯವನ್ನು ಮಾಡಿದ್ದೀವಿ. ನಾನು ಯಾವತ್ತೂ ಕೂಡ ನೇಕಾರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥವನು. ಅನೇಕ ಸಮಸ್ಯೆ ಬಂದಾಗ ಕೂಡ ಅವ್ರ ಜೊತೆಯಲ್ಲಿ ನಿಂತ್ಕೊಂಡಿದ್ದೀನಿ. ಆದರೂ ಕೂಡ ಈಗಿನ ಸಂದರ್ಭದಲ್ಲಿ ಬೆಲೆ ಏರಿಕೆ ಮತ್ತು ಕೂಲಿ ಖರ್ಚು ಜಾಸ್ತಿ ಇವೆಲ್ಲದರಲ್ಲೂ ಕೂಡ ವೃತ್ತಿಯನ್ನು ಬಿಡಬೇಕು ಅನ್ನಿಸ್ರು ಬಿಡದೆ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಇದು. ನಾವು ಅವರಿಗೆ ಯಾವುದೇ ಕಾರಣದಿಂದ ವೃತ್ತಿಯನ್ನು ಬಿಡಬಾರ್ದು, ನೀವು ಮುಂದುವರಿಸಬೇಕು ಅಂತಕ್ಕಂಥ ಒಂದು ಪ್ರೋತ್ಸಾಹವನ್ನು ಕೊಡೋದಕ್ಕೋಸ್ಕರ ಈ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಇದು ನೇಕಾರಿಕೆ ಮಾಡ್ಕೊಳ್ತಕ್ಕಂಥ ಕುಟುಂಬಗಳು ಸಾವಿರಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಆ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಲಿ, ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಅವರಿಗೆ ಸಿಗುವಂತಾಗಲಿ ಅನ್ನೋದೇ ಎಲ್ಲರ ಆಶಯ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ.